ಏನ್ ಸುಬ್ಬು ವಾಕಿಂಗ್ ಮಾಡದೆ ಎಲ್ಲಿ ಕೂತ್ಕೊಂಡಿದ್ಯಾ? ಹಾಂ, ವಿಧಾನಸೌಧದಲ್ಲಿ ಸೀಟ್ ಕೇಳಿದೆ, ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ. ಆಗ್ಲಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ವಾಕಿಂಗ್ ಮಾಡದೆ ಒಬ್ಬನೇ ಏನು ಕೂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಏನಂತ ಹೇಳಿ, ನಾನು ಮಾಡಿರೋ ಪುಣ್ಯ ಎಲ್ಲ ನನ್ನ ಮಗಳ ರೂಪದಲ್ಲಿ ಬಂದರೆ, ನಾನು ಮಾಡಿರೋ ಪಾಪ ಎಲ್ಲ ನನ್ನ ಮಗನ ರೂಪದಲ್ಲಿ ಬಂದಿದೆ. ಓ, ನಿನ್ ಮಗನ ವಿಚಾರನಾ? ಅವನಪ್ಪ ಇನ್ನೂ ಕುಡಿಯೋದು ಬಿಟ್ಟಿಲ್ವೇನೋ ಅವನು? ಕುಡಿಯೋದು ಬಿಡೋಕ್ಕೆ ಅವ್ನು ಕುಡಿತಾ ಇರೋದು ಎದೆ ಹಾಲಲ್ಲ, ಮನೆ ಹಾಳು ಮಾಡೋ ಕುಡಿತ. ಅಲ್ಲ ಸುಬ್ಬು, ಚೆನ್ನಾಗಿದ್ನಲ್ಲ ನಿನ್ ಮಗ, ಅಂಥದ್ದೇನಾಯ್ತು ಕುಡಿಯೋಂಥದ್ದು? ನಾನು 2ನೇ ಮದುವೆ ಮಾಡ್ಕೊಂಡೆ ಅಂತ ಅವನಿಗೆ ನನ್ನ ಮೇಲೆ ಕೋಪ. ನನ್ನ 2ನೇ ಹೆಂಡತಿ ಮಗಳಿದ್ದಾಳಲ್ಲ ಪೂಜಾ, ಅವಳನ್ನ ಚೆನ್ನಾಗಿ ಓದಿಸೋದಂತೆ, ಚೆನ್ನಾಗಿ ನೋಡ್ಕೊತಾ ಇದ್ದೀನಂತೆ. ಇವನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವಂತಪ್ಪ. ಓ ಅಷ್ಟೇನಾ? ನೀನು ನಿನ್ನ 2ನೇ ಹೆಂಡತಿ ಮೇಲೆ ಅಫೆಕ್ಷನ್ ಕಡಿಮೆ ಮಾಡಿ ನಿನ್ನ ಮಗನ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಈಗ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕಾಗಿ ಬರ್ತಿರ್ಲಿಲ್ಲ. ಯಾರಿಗೋಸ್ಕರ ನಾನು 2ನೇ ಮದುವೆ ಅದು ಹೇಳ್ರಜಪ್ಪ? ನನ್ನ ಮಗನಿಗೋಸ್ಕರ ತಾನೆ. ಅವನು ಅನಾಥ ಆಗ್ತಾನಂತ ಒಂದು ಉದ್ದೇಶದಿಂದ ತಾನೇ ನಾನು ಆಗಿದ್ದು. ಅವನು ಅನಾಥ ಆಗ್ತಾನೆ ಅಂತನ ಅಥವಾ ನೀನು ಅನಾಥ ಆಗ್ತೀಯ ಅಂತನ? ಸುಮ್ಮನಿರು ರಜಪ್ಪ. ನೋಡ್ ಸುಬ್ಬು, ನಿನ್ನ 2ನೇ ಮದುವೆ ಮಾಡ್ಕೊಂಡು ತಪ್ಪು ಮಾಡಿದ್ಯಾ ಅಂತ ಹೇಳ್ತಿಲ್ಲ, ಬಟ್ ಮಕ್ಕಳನ್ನ ಬೆಳೆಸೋ ಒಂದು ರೀತಿ ಇದೆ. ಈಗ ನನ್ನ ನೋಡು, ನನ್ನ ಹೆಂಡತಿ ಸತ್ 10 ವರ್ಷ ಆಯಿತು. ನನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಒಳ್ಳೆ ಕೆಲಸಕ್ಕೆ ಸೇರಿಸಿದ್ದೀನಿ. ಮಕ್ಕಳನ್ನ ಪೀಡ್ಸಿ ಬೆಳೆಸಬಾರ್ದು, ಪ್ರೀತಿಯಿಂದ ಬೆಳೆಸ್ಬೇಕು. ಅವರು ಹೂವಿದಾಗೆ ಸೆಟ್ ತೀರ್ಸ್ಕೊಳ್ಳೋ ಹಾವಾಗಬಾರ್ದು. ನೀನು ಹಾವಿಗೆ ಹಾಲಾಗಿ ಬೆಳೆಸ್ತಿದ್ಯಾ? ಹೋಗಿ ನಿನ್ನ ಮಗನ ಹತ್ರ ಎಲ್ಲ ಮಾತಾಡ್ಕೊಂಡು ಸರಿ ಮಾಡ್ಕೊ ಹೋಗು. ಏನೋ ಆವಾಗಿಂದ ಪೇಪರ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ಯಾ? ಕೊಡೋ ಇಲ್ಲಿ. ಸುಬ್ಬು, ಯಾಕೆ ಹೋಗ್ಕೊಂಡು ಮಂಜ ಆಗ್ತಿದೆ? ಪೇಪರ್ನಲ್ಲಿರೋ ಅಕ್ಷರಗಳೇ ಕಾಣ್ತಾ ಇಲ್ಲ. ಬೆಳಿಗ್ಗೆ ಮಂಜು ಬೀಳ್ತಿದ್ಯಲ್ಲಪ್ಪ, ಅದಕ್ಕೆ ಮಂಜ ಕಾಣಿಸಿದೆ ಬಿಡು. ಇಲ್ಲ ಸುಬ್ಬು, ನಿಜವಾಗ್ಲೂ ಕಾಣ್ತಿಲ್ಲ. ಸರಿ ಬಿಡು, ಲೇಟ್ ಆಯ್ತು, ಹೊರಡ್ತೀನಿ. ಅಯ್ಯಯ್ಯೋ! ಏ ರಾಜಪ್ಪ, ಏ ಏನಾಯ್ತಪ್ಪ? ಎದಳು. ಏ ಹುಷಾರು. ಏನು ರಾಜಪ್ಪ ನೀನು? ಎದಳು, ಕುತ್ಕೋ. ಏನಾಯ್ತು ರಾಜಪ್ಪ ನಿನ್ ಕಣ್ಗೆ? ಬಾ, ಮನೆ ತನಕ ನಾನೇ ಡ್ರಾಪ್ ಮಾಡ್ತೀನಿ. ಬಾ. ಬೇಡ ಬಿಡು ಸುಬ್ಬು, ನಿಂಗೆ ಯಾಕೆ ಶ್ರಮ? ಅಯ್ಯೋ, ಏನು ಹೇಳ್ತಾ ಇದೆಯಾ ನೀನು? ಬಾ, ಎದಳು. ನಿಧಾನ ಕೇಳಿ. ಈ ಪರಿಸ್ಥಿತಿಲಿ ನೀನೊಬ್ಬನೇ ಹೆಂಗಪ್ಪ ಹೋಗ್ತೀಯಾ? ಹುಷಾರು. ಒಳ್ಳೆ ಕತೆ ಮಾಡ್ಕೊಂಡಿಲ್ಲಪ್ಪ ನೀನು. ಬಾ, ಹುಷಾರಾಗಿ. ಅಯ್ಯೋ ಇಲ್ಲ ಬಾ. ಅಯ್ಯೋ, ನನ್ನ ಕಣ್ಣು. ಇನ್ನೇ ನಿಮ್ಮ ಮನೆ ಬಂತು, ಬಾ. ಅಯ್ಯೋ, ಯಾರು ರಾಜಪ್ಪ ಇದು? 10 ಗಂಟೆ ಆದ್ರೂ ಇನ್ನ ಮಲ್ಗೆ ಇದ್ದಾರೆ. ನನ್ನ ಮಗ ಜೀವ. ಹೌದಾ? ಹೋಗು, ಎಬ್ರಿಸೋಗು. ಜೀವ. 10 ಗಂಟೆ. ಇವಾಗ 10 ಗಂಟೆ ಆಯ್ತು. ಹೇಗೆ ಹೋಗ್ಲಿ ನಾನು ಆಫೀಸ್ಗೆ? ಶೂ ಪಾಲಿಶ್ ಮಾಡಿದ್ಯಾ? ಇಲ್ಲ. ಐರನ್ ಮಾಡಿದ್ಯಾ? ಇಲ್ಲ. ಏನು ಮಾಡಬೇಡ, ರಿಟೈರ್ಮೆಂಟ್ ತೊಗೊಂಡಿದ್ಯಾ ಅಷ್ಟೇ. ಇನ್ನೇನಿರುತ್ತೆ ಕೆಲಸ ನಿನಗೆ? ವಯಸ್ಸಾಯ್ತು, ಬುದ್ಧಿ ಬಂದಿಲ್ಲ ಅಷ್ಟೇ ನಿನಗೆ. ಹೋಗ್ಲಿ, ಸ್ನಾನಕ್ಕೆ ಬಿಸಿನೀರು ಇಟ್ಟಿದ್ಯಾ? ಇಷ್ಟೊಂದೆಲ್ಲ ಕೆಲಸ ಇಟ್ಕೊಂಡು ಇಂಥವ್ರ ಜೊತೆ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ. ಅಮ್ಮ ಸುಸೈಡ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಲು.
ಇಲ್ದಿದ್ರೆ ನಿನ್ ಜೊತೆ ದಿನಾ ಸಾಯ್ಬೇಕಾಗಿತ್ತು. ನೆನ್ನೆ ಏನ್ ಅಡ್ಗೆ ಮಾಡಿದ್ಯಾ? ನಾಯಿ ಕೂಡ ತಿನ್ನಲ್ಲ. ಸಾಂಬಾರ್ಗೆ ಉಪ್ಪು ಹಾಕಿದ್ದೋ ಇಲ್ಲ ಉಪ್ಪಿಗೆ ಸಾಂಬಾರ್ ಹಾಕಿದ್ದೋ? ಸರಿ ಸರಿ, ಸ್ನಾನ ಮಾಡ್ಬೇಕು. ಟವಲ್ ಎಲ್ಲಿದೆ? ಜೀವ, ನನ್ ಜೀವ ತೆಗಿಯಕ್ಕೆ ಜೀವಂತವಾಗಿದ್ಯಾ ನೀನು? ಸಮಾಧಾನ ಮಾಡ್ಕೊ ರಾಜಪ್ಪ. ನಿನ್ ಮಗನ್ನ ಚೆನ್ನಾಗಿ ಬೆಳೆಸಿದ್ಯಾ, ನೀನೇ ಅದೃಷ್ಟವಂತ ಅಂತ ಅನ್ಕೊಂಡಿದ್ದೆ. ಇಷ್ಟೊಂದು ಕಷ್ಟ ಇಟ್ಕೊಂಡು ಯಾಕೆ ನನ್ನ ಹತ್ರ ಏನು ಹೇಳಿಲ್ಲ? ಹೊರಗಡೆನಾದ್ರೂ ಖುಷಿಯಾಗಿರೋಣ ಅಂತ. ಜೀವ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ. ಏನೋ? ನಿಮ್ಮ ಅಪ್ಪಂಗೆ 2 ಕಣ್ಣು ಕಾಣಿಸ್ತಿಲ್ಲಪ್ಪ. ಅದಕ್ಕೆ ಏನ್ ಕಣ್ಣೆ ಮುಚ್ಚಲ ಆಡ್ಬೇಕಾ? ಅಲ್ಲಪ್ಪ, ನಿಮ್ಮಪ್ಪಂಗೆ ವಯಸ್ಸಾಗಿದೆ. ಇವನ್ಗಂತೂ ಯಾರಿದ್ದಾರೆ ಹೇಳು? ನೀನ್ ಬಿಟ್ರೆ ನಿನ್ಗೆ ಇವನ್ಗೆ ನೀನಲ್ವಪ್ಪ. ಸೊ ಅದಕ್ಕೆ ಇದು ಬಂಗಾರದ ಮನುಷ್ಯ ರೀಮೇಕೇ ಅಲ್ಲ. ಶಾರ್ಟ್ ಟೈಮ್ ಇದೆ, ಶಾರ್ಟ್ ಆಗಿ ಹೇಳಿ. ನಿಮ್ಮಪ್ಪನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬಂದ್ರೆ ಸ್ವಲ್ಪ ಧೈರ್ಯದಿಂದ ಇರ್ತಾರಪ್ಪ. ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಹಾಸ್ಪಿಟ್ಲ್ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ನೀವು ಹಾಸ್ಪಿಟ್ಲಿಗೆ ಏನಾದರೂ... ಅದಕ್ಕೆಲ್ಲ ಟೈಮ್ ಇಲ್ಲ, ಅವ್ರಿಗೆ ಹೋಗಿ ಬರಕ್ಕೆ ಹೇಳಿ. ದಾರಿ ಕೂಡ ಸರಿಯಾಗಿ ಕಾಣ್ತಾ ಇಲ್ಲ. ಪಾರ್ಕಿಂದ ನಾನೊಬ್ಬನೇ ಕರ್ಕೊಬಂದೆ. ಒಬ್ಬರೇ ಹೋದ್ರೆ ಏನಾದರೂ ಅನಾಹುತ ಆಗುತ್ತೆ ಅಂತ ಅಷ್ಟೇ ಅಪ್ಪ. ಸರಿ, ಬರಕ್ಕೆ ಹೇಳಿ, ಕರ್ಕೊಂಡೋಗ್ತೀನಿ. ಸರಿ, ಲೇಟ್ ಆಯ್ತು. ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮನೆಗೆ ಹೋಗು. ಸರಿ. ಅಣ್ಣ, ಅವನು ಬಂದ ಅಣ್ಣ. IPL ದುಡ್ಡು ತಂದಿರಬೇಕು. ಹಾಂ ಸರಿ. ನಮಸ್ಕಾರ ಅಣ್ಣ. ಸಂಸ್ಕಾರ ಇಲ್ದೇ ಇರೋ ನಮಸ್ಕಾರ ಹಾಕ್ಬಾರ್ದು. ಮಳೆಗಾಲದಲ್ಲಿ ಮಳೆ ಬರ್ಬೇಕು, ಚಳಿಗಾಲದಲ್ಲಿ ಚಳಿ ಆಗ್ಬೇಕು. ನಾನು ಹೇಳಿದ ಟೈಮ್ ನೀನ್ ಬರ್ಬೇಕು. ಕಾಯ್ಕೊಂಡಿರಕ್ ನನ್ನನ್ನು ಚಬ್ರಿ ಅನ್ಕೊಂಡ ರಾವಣ ಕಣೋ. ಅಲ್ಲ ಅಣ್ಣ, ನಮ್ಮ ತಂದೆಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಹಾಸ್ಪಿಟಲ್ ಬಿಟ್ಟು ಬರಕ್ ಹೋಗಿದೆ, ಅದಕ್ಕೆ ಲೇಟ್ ಆಯ್ತು. ಈ ಕಥೆ ಎಲ್ಲ ಹುಡುಗಿರ ಹತ್ರ ಹೇಳು, ಬೀಳ್ತಾರೆ. ನಮ್ಮ ಹತ್ರ ಹೇಳಿರೋ ಬೀಳ್ತವೆ. ಇಲ್ಲ ಅಣ್ಣ, ನಿಜವಾಗ್ಲು ನಮ್ಮ ತಂದೆ ಹಾಸ್ಪಿಟಲ್ ಬಿಟ್ಟು ಮನೆಗೆ ಹೋಗಿ ದುಡ್ಡು ತಗೊಂಬಂದೆ, ಅದಕ್ಕೆ ಲೇಟ್ ಆಯ್ತು. ಪಾಪ ಮಾಡ್ದವ್ ನರ್ಕಕ್ಕೆ ಬೆಟ್ಟಿಂಗ್ ಎಲ್ಲಿ ಸೋತ ನನ್ನ ಹತ್ರಕ್ಕೆ ಬರ್ಲೇಬೇಕು. ಅವನ ಹತ್ರ ಹೋಗಿ ದುಡ್ಡು ಇಸ್ಕೊಂಬರ. ಅಣ್ಣ, ಅವನು 1 ಲಕ್ಷ ಕಮ್ಮಿ ಕೊಟ್ಟವನೆ. ಏನ್ ಅನ್ಕೊಂಡಿದ್ಯಾ? ನಾನೇನ್ ಅನ್ಕೊಂಡಿದ್ಯಾ? ಪರ್ಕೆ ಕಡಿಯಲ್ಲಿ ಆಡೋ ಬೆಕ್ ಅನ್ಕೊಂಡಿದ್ಯಾ? ಬೇಟೆ ಆಡೋ ಸಿಂಹ ಕಣೋ ನಾನು. 2 ಗಂಟೆ ಕಾಯಿಸಿ 2 ಲಕ್ಷ ತಂದಿದ್ಯಾ? ಎಲ್ಲ 1 ಲಕ್ಷ. ಅಣ್ಣ, ದುಡ್ಡು ಇಷ್ಟೇ ಇರೋದು ಅಣ್ಣ. ಅದು 1 ಲಕ್ಷ ಅಡ್ಜಸ್ಟ್ ಆಗಿಲ್ಲ. ಅದು ಬೇರೆ, ಈ ದುಡ್ಡು ನಮ್ಮ ತಂದೆ ರಿಟೈರ್ಮೆಂಟ್ ಹಣ ಕಣಣ್ಣ. ಕೆಲ್ಸಕ್ಕೆ ಬೇರೆ ಹೋಗ್ತಿಲ್ಲ, ಅದಕ್ಕೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಣ್ಣ. ನಿಮ್ಮ ಅಪ್ಪನ ದುಡ್ಡಲ್ಲಿ ಈ ತರ ಕೆಲಸ ಮಾಡ್ತಿಯಲ್ಲ, ನಾಚಿಕೆ ಆಗಲ್ವಾ? ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಬಿಟ್ಬಿಡ್ತಾ ಇದ್ದೆ. ಆದ್ರೆ ದುಡ್ಡಿನ ಆಸೆಗೋಸ್ಕರ ಬೆಂಗಳೂರು ಆಡೋದ್ ಬಿಟ್ಟು ಬಜಾರ್ ತಗೊಂಡು ಪಂಜಾಬ್ ಆಡಿದ್ಯಾ. 1000 ಬರ್ಲಿ ಲಕ್ಷ ಹೋಗ್ಲಿ, ಆಡಿದ್ರೆ ಬೆಂಗಳೂರು ಆಡ್ಬೇಕು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್, ಕಿಂಗ್ಸ್ 11 ಪಂಜಾಬ್, ಕೋಲ್ಕತ್ತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್ ಇಷ್ಟು ಸ್ಟೇಜ್ ಜನನು ಬೆಂಗಳೂರಲ್ಲಿ ಬದುಕ್ತಾವ್ರೆ. ಬೆಂಗಳೂರು ಹೆಸರು ಹೇಳ್ಕೊಂಡು ಅನ್ನ ತಿಂತವ್ರೆ. ಅದಕ್ಕೆ ಇದು ನಿನ್ ಬೆಂಗಳೂರು, ನನ್ ಬೆಂಗಳೂರು ಅನ್ನಲ್ಲ, ನಮ್ಮ ಬೆಂಗಳೂರು ಅಂತಾರೆ. ನಿನ್ಗೆ 2 ದಿವಸ ಟೈಮ್ ಕೊಡ್ತೀನಿ. ಕೊಡ್ಬೇಕಾಗಿರೋದು 1 ಲಕ್ಷ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೆ ಸ್ಪಾಟ್ ಇಡ್ಬೇಕಾಗತ್ತೆ. ಸರಿ ಅಣ್ಣ, ಬರ್ತೀನಿ. ಜೀವ, ಕೆಲಸ ಇವಾಗ ಮುಗೀತಾ? ಇಷ್ಟೊಂದು ಲೇಟಾಗ ಮನೆಗೆ ಬರೋದು? ಯಾಕೆ ಮನೆಗೆ ಬರಬಾರ್ದಾಗಿತ್ತಾ? ಹಂಗೆ ಹೋಗಿ ಎಲ್ಲರೂ ಸಾಯ್ಬೇಕಾಗಿತ್ತಾ? ನಾನು ಮನೆಗೆ ಬರೋದು ಇಷ್ಟ ಇಲ್ಲ ಅಂದ್ರೆ ಹೇಳು, ಅಲ್ಲೇ ಎಲ್ಲರೂ ಹೋಯ್ತೀನಿ.
ಯಾಕೆ ಈ ಥರ ಮಾತಾಡ್ತಿದ್ಯಾ? ನೀನು ಬಿಟ್ಟರೆ ಬೇರೆ ಯಾರಿದ್ದಾರೆ ನನಗೆ? ನೀನು ಯೋಗಕ್ಷೇಮ ವಿಚಾರಿಸ್ಕೊಳತ್ತಪ್ಪ. ಹೊಟ್ಟೆ ಹಸ್ತಾ ಇದೆ, ಅಡುಗೆ ಏನಾದ್ರು ಮಾಡಿದ್ಯೋ ಇಲ್ವೋ? ಸರಿ ಕೂತ್ಕೋ ಬಾ, 5 ನಿಮಿಷ ತರ್ತೀನಿ. ಹಾಳಾದ ಕರೆಂಟು, ಬೆಳಿಗ್ಗೆಯಿಂದ ಇಲ್ಲ, ಕತ್ಲಲ್ಲಿ ಏನೂ ಕಾಣ್ತಿಲ್ಲ. ಅಯ್ಯೋ ಏನಾಯ್ತು ನಿನಗೆ? ನೀರು ಯಾಕೆ ಚೆಲ್ತಿದ್ಯಾ? ಹೊರಗಡೆ ಬೆಳಕು ಇದೆ, ಕರೆಂಟು ಇದೆ. ಕಣ್ಣು ಹೋಗಿದೆ ಅನ್ಸುತ್ತೆ, ನನಗೇನೂ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಹೋಗಿದ್ದಲ್ಲ, ಏನಂದ್ರು? ನಾಳೆ ಆಪ್ರೇಷನ್ ಮಾಡ್ತಾರಂತೆ, 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 2 ಲಕ್ಷನಾ? ಅಷ್ಟೊಂದು ಹಣ ಎಲ್ಲಿದೆ? ರಿಟೈರ್ಮೆಂಟ್ ಹಣ ಇತ್ತಲ್ವಾ ಮನೆಯಲ್ಲಿ? ಓ ಆ ಹಣನಾ? ಬ್ಯಾಂಕಲ್ಲಿ ಸೇಫ್ ಆಗಿರಲಿ ಅಂತ ಅಲ್ಲಿ ಇಟ್ಟಿದ್ದೀನಿ. ನನಗೆ ನಿಂದೆ ಚಿಂತೆ, ನನಗೇನಾದ್ರು ಆಗೋದ್ರೆ ನೀನು ಅನಾಥ ಹೋಗ್ಬಿಡ್ತೀಯಾ ಅಂತ. ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನದು? ನೀನು ನೋಡ್ತಿರೋ ಕಣ್ಣು ನಿಂದೆಲ್ಲ ಜೀವ. ನಿಮ್ಮಮ್ಮ ನಿನಗೋಸ್ಕರ ಅಂತ ಪ್ರಾಣ ಬಿಟ್ಲು. ನನಗೋಸ್ಕರನಾ? ಹೌದು ಜೀವ, ನಿನಗೆ 16 ವಯಸ್ಸಿರಬೇಕಾದ್ರೆ ನಿನ್ಗೆ 2 ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮಮ್ಮ ಸೂಸೈಡ್ ಮಾಡಿಕೊಂಡು ನಿಂಗೆ 2 ಕಣ್ಣು ಕೊಟ್ಲು. ನಿನ್ನ ನೋಡ್ಕೊಳ್ಳೋದು ಯಾರೂ ಇರಲ್ಲ ಅಂತ ನಾನು ಕೆಲ್ಸಕ್ಕೆ ಹೋಗೋದು ಬಿಟ್ಟೆ. ಛೇ, ಎಂಥ ತಪ್ಪು ಮಾಡ್ತಾ ಇದ್ದೀನಿ. ನನಗೋಸ್ಕರ ನಮ್ಮಮ್ಮ ಜೀವ ಬಿಟ್ಟಿದ್ದಾಳೆ. ನನಗೋಸ್ಕರ ಅಪ್ಪ ತನ್ನ ಜೀವನೇ ತ್ಯಾಗ ಮಾಡಿದ್ದಾರೆ. ನಾನು ಈ ಕೆಟ್ಟ ಅಭ್ಯಾಸ ಎಲ್ಲ ಬಿಟ್ಟು ನಾಳೆನೇ ಆಪ್ರೇಷನ್ಗೆ ಹಣ ಅಡ್ಜಸ್ಟ್ ಮಾಡಬೇಕು. ನಾಳೆನೇ ಹೋಗಿ ಆ ಬುಕ್ಕಿ ಹತ್ರ ವಾಪಸ್ ಕೇಳ್ತೀನಿ. ರಾಜಪ್ಪ ಅವರೇ, ಹೇಗಿದೆ ಕಣ್ಣೀಗ? ಪೂರ್ತಿಯಾಗಿ ಹೋಗ್ಬಿಟ್ಟಿದೆ ಡಾಕ್ಟ್ರೆ, ಏನೂ ಕಾಣಿಸ್ತಾ ಇಲ್ಲ. ಹೌದಾ? ಕನ್ನಡಕ ತೆಗೀರಿ. ಹೌದು, 2 ಕಣ್ಣು ಕಾಣಿಸ್ತಾ ಇಲ್ಲ. ಇಲ್ಲಿವರೆಗೂ ಹೇಗೆ ಬಂದ್ರಿ? ನನ್ನ ಮಗ ಬಿಟ್ಬಿಟ್ಟೋದ ಡಾಕ್ಟ್ರೆ. ಓಹೋ, ಆಪರೇಷನ್ ಮಾಡಲೇಬೇಕಾಗುತ್ತೆ. ಹಣ ತಂದಿದ್ದೀರಾ? ನನ್ನ ಮಗ ತಗೋಬರ್ತಾನೆ ಡಾಕ್ಟ್ರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾನೆ. ಓಹೋ ಸರಿ, ನೀವಿಲ್ಲೇ ವೆಯ್ಟ್ ಮಾಡಿ, ನಾನು ರೌಂಡ್ಸ್ಗೆ ಹೋಗಿ ಬರ್ತೀನಿ. ಸರಿ ಡಾಕ್ಟ್ರೆ. ಬರೋ. ಪರವಾಗಿಲ್ಲ, 2 ದಿವಸ ಟೈಮ್ ಕೊಟ್ಟಿದ್ದೆ, ಒಂದೇ ದಿವಸಲ್ಲಿ ತಗೊಂಬಂದಿದ್ಯಾ? ಈ ಸತಿ ಯಾರಪ್ಪನ ದುಡ್ಡು ತಗೊಂಬಂದೆ? ಅಣ್ಣ ಅದು ಬೇಜಾರು ಮಾಡ್ಕೋಬೇಡಿ. ಅದು ನೆನ್ನೆ ನಾನು ಕೊಟ್ಟಿರೋ 2 ಲಕ್ಷ ಹಣ ವಾಪಸ್ ಬೇಕಾಗಿತ್ತು. ಬೀಳೋ ಮಳೆ, ನಾನು ಕೊಟ್ಟಿರೋ ದುಡ್ಡು 2 ವಾಪಸ್ ಹೋಗಲ್ಲ. ಹಂಗೆ ಹೇಳ್ಬೇಡ ಅಣ್ಣ, ತುಂಬ ಅರ್ಜೆಂಟು, ದುಡ್ಡು ಬೇಕೇ ಬೇಕು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಆದ್ರೆ ನಾನು ಬೀಸೋ ದೊಣ್ಣೆ ಇದ್ದಂಗೆ, ತಪ್ಪಿಸ್ಕೋ ಅಣ್ಣ. ಹಂಗೆ ಹೇಳ್ಬೇಡ ಅಣ್ಣ, ನಮ್ಮ ತಂದೆಗೆ ಆಪ್ರೇಷನ್ ಇದೆ, 2 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ದುಡ್ಡು ಬೇಕೇ ಬೇಕು ಅಣ್ಣ. ತಗೊಂಡಿರೋ ದುಡ್ಡು ವಾಪಸ್ ಕೊಡಕ್ಕೆ ನನ್ನ ಕಲ್ಲು ಹೊಡೆಯೋನು ಅನ್ಕೊಂಡ, ತಲೆ ಹೊಡೆಯೋನು. ಇಲ್ಲ ಅಣ್ಣ, ನೀವು ದುಡ್ಡು ಕೊಡಲೇಬೇಕಣ್ಣ, ಇಲ್ದಿರೆ ನಮ್ಮ ತಂದೆ ಕಣ್ಣಿಗೆ ತೊಂದರೆ ಆಗುತ್ತೆ. ಪಂಜಾಬ್ ಆಡಿ ಮೊದಲನೇ ತಪ್ಪು ಮಾಡಿದ್ಯಾ, 1 ಲಕ್ಷ ಕಮ್ಮಿ ಕೊಟ್ಟು 2ನೇ ತಪ್ಪು ಮಾಡಿದ್ಯಾ, 3ನೇ ತಪ್ಪು ಮಾಡಿದ್ರೆ ಮಾರ್ಚಲ್ಲಿ ಡೆಡ್ ಬಾಡಿ ಆಗೋಯ್ತ್ಯಾ. ನೀವು ಕೊಟ್ಟಿಲ್ಲ ಅಂದರೆ ಇವಾಗ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಲ್ಲಿಂದ ನೋಡ್ತಾ ಇದ್ದೀನಿ, ಜಾಸ್ತಿ ಆಡ್ತಿದ್ದೀರಾ. ಏಯ್, ಅವನ ಹತ್ರ ಹೋಗಿ ಗಾಡಿ ಕಿಕ್ಕಿತ್ಕೊಳ್ಳೋ, ಮಾರ್ಕೊಂಡು ದುಡ್ಡು ಇಸ್ಕೊಳ್ಳೋಣ. ನಿಮ್ಮ ಆಟ ಇವತ್ತಿಗೆ ಮುಗೀತು. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅವಾಗಲೇ ಬುದ್ಧಿ ಬರೋದು. ನಿಲ್ರೋ, ಆರೋಗೋ ದೀಪಕ್ಕೆ ಬೆಳಕು ಜಾಸ್ತಿ ಅಂತೆ, ಜೋರಾಗಿ ಬೆಳಗ್ತೈತೆ, ಬೆಳಗ್ಲಿ ಬಿಟ್ರೋ. ಏನು ರಾಜಪ್ಪ, ನಿಮ್ಮ ಮಗ ಇನ್ನೂ ಬಂದಿಲ್ವಾ? ಬರ್ತಿರ್ತಾನೆ ಡಾಕ್ಟ್ರೆ. ಇವತ್ತು ಆಪರೇಷನ್ ಮಾಡಲೇಬೇಕು, ಇಲ್ಲಿದ್ರೆ ನಿಮಗೆ ತೊಂದರೆ ಆಗುತ್ತೆ ರಾಜಪ್ಪ. ಈಗ ಬರ್ತಿದ್ದಾನೆ ಡಾಕ್ಟ್ರೆ. ಹಲೋ, ಹೌದಾ? ಓಕೆ, ತುಂಬ ಒಳ್ಳೆಯದಾಯಿತು. ರಾಜಪ್ಪ, ನಿಮ್ಗೊಂದೊಳ್ಳೆ ಸುದ್ದಿ ಇದೆ. ಹಾಸ್ಪಿಟ್ಲಿಗೆ ಕಣ್ಣು ಬಂದಿದೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಬನ್ನಿ,
ಈಗಲೇ ಆಪರೇಷನ್ ರೂಮ್ಗೆ ಹೋಗೋಣ. ದುಡ್ಡಿಲ್ಲ ಡಾಕ್ಟ್ರೆ, ನನ್ನ ಮಗ ಬರ್ತಾನೆ ಸ್ವಲ್ಪ ಹೊತ್ತರಲ್ಲಿ. ನೋಡೋಕೆ ಕಷ್ಟದಲ್ಲಿರೋ ಥರ ಕಾಣ್ತೀರಾ. ಡಿಲೇ ಮಾಡೋದು ಬೇಡ. ಬನ್ನಿ ಆಪರೇಷನ್ ಮುಗಿಸ್ಬಿಡೋಣ. ಫ್ರೀಯಾಗೇ ಮಾಡ್ತೀನಿ. ಸರಿ ಡಾಕ್ಟ್ರೆ. ರಾಜಪ್ಪ, ಮೆಲ್ಲ ಕಣ್ಬಿಡಿ. ನಿಧಾನವಾಗಿ, ನಿಧಾನ, ಹಾಗೆ, ಹಾಂ, ಸ್ಲೋ ಸ್ಲೋ ಸ್ಲೋ. ರಾಜಪ್ಪ, ಈಗ ಕಾಣಿಸ್ತಾ ಇದೆಯಾ? ಡಾಕ್ಟ್ರೆ ಕಾಣಿಸ್ತಿದೆ ಡಾಕ್ಟ್ರೆ, ನನಗೆ ಕಣ್ಣು ಕಾಣಿಸ್ತಾ ಇದೆ. ಜೀವ, ಜೀವ, ಮನೇಲಿದ್ಯಾ ನೀನು? ನಿನಗೋಸ್ಕರ ನಾನು ಹಾಸ್ಪಿಟ್ಲಲ್ಲಿ ಎಷ್ಟೊತ್ತು ಕಾಯ್ತಾ ಇದೆ ಗೊತ್ತಾ? ತುಂಬ ಖುಷಿ ಆಗ್ತಿದೆ ಜೀವ, ನನಗೆ ಕಣ್ಣು ಕಾಣಿಸ್ತಾ ಇದೆ. ಡಾಕ್ಟ್ರು ದೇವರು ಅಂತವರು ಆಪರೇಷನ್ ಫ್ರೀಯಾಗೇ ಮಾಡಿಕೊಟ್ಟಿದ್ದಾರೆ. ಪಾಪ ಯಾರೋ ಸತ್ತೋದ್ರು, ಹಾಸ್ಪಿಟ್ಲಿಗೆ ಕಣ್ಣು ಬಂದಿದ ತಕ್ಷಣ ನನಗೇ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾವ ಕಷ್ಟನೂ ಇರಲ್ಲ, ನನ್ನ ಪ್ರಾಣ ಇರೋವರೆಗೂ ಚೆನ್ನಾಗಿ ನೋಡ್ಕೊಬೋದು. ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ, ನೀನು ಯಾಕೇನು ಮಾತಾಡ್ತಾ ಇಲ್ಲ? ಹೊಟ್ಟೆ ಹಸ್ತಾ ಇದೆ, ತಿನ್ನಕ್ಕೇನಾದ್ರು ಮಾಡ್ತೀಯಾ? ಅಯ್ಯೋ ಜೀವ, ನೀನು ಬಾಯಿ ಬಿಟ್ಟು ಕೇಳ್ಬೇಕಾ? 5 ನಿಮಿಷ ತಡಿ, ನಾನು ತೊಗೊಂಬರ್ತೀನಿ. ತಿನ್ನು ಜೀವ. ಜೀವ, ಏನಾಯ್ತು ಜೀವ? ಯಾಕೆ ನೆಲ್ಲ ಹುಡುಕ್ತಾ ಇದೀಯಾ? ಹುಷಾರಾಗಿದ್ಯಾ ತಾನೆ? ಎಲ್ಲಿ ಕನ್ನಡಕ ತೆಗಿ. ಬೇಡ ಬೇಡ, ಅದು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನದು? ನೀನು ನೋಡ್ತಿರೋ ಕಣ್ಣು ಬೇರೆ ಯಾರ್ದು ಅಲ್ಲ. ಏನು ಹೇಳ್ತಿದ್ಯಾ ನೀನು? ಅರ್ಥ ಆಗೋ ಥರ ಹೇಳು. ರಾಜಪ್ಪ, 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 ಏನಾಯ್ತು? ನಿನ್ನ ಮಗ ಸತ್ತೋಗಿದ್ದಾನೆ ರಾಜಪ್ಪ. ಏನು ಹೇಳ್ತಿದ್ಯಾ ನೀನು? ಹೂನಪ್ಪ, ನನ್ನ ಮಗ ಸಾಯೋದ? ನಿಜವಾಗ್ಲು ಇಲ್ಲೇ ಕುಡ್ಕೊಂಡು ಊಟ ಮಾಡ್ತಾ ಇದ್ನಲ್ವಾ? ಏನಾಯ್ತು ಅವನಿಗೆ? ಹೆಂಗ್ ಸೋತೋದ ಅವನು? ರಾಜಪ್ಪ, ಏನಾಯ್ತು ಅಂದ್ರೆ ಅವಾಗಲೇ ಅಲ್ಲಿ ಅಲ್ಲಿ ಏಯ್ ಏಯ್ ಏನು ಮಾಡ್ತಿದ್ಯಾ? ಇಲ್ಲ, ಬೇಡ ಬೇಡ, ಪ್ಲೀಸ್ ಬಿಟ್ಬಿಡು. ಏಯ್, ಏನು ಮಾಡ್ತಿದ್ಯಾ? ಏಯ್, ಯಾರು ಇವರು? ಅಂಕಲ್ ಅಂಕಲ್, ಜೀವ 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 ಜೀವ, ಏನಾಯ್ತು? ಯಾರವರೆಲ್ಲ? ಬಾ ಬಾ, ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ಇಲ್ಲ ಅಂಕಲ್, ನಾನು ಬದುಕಲ್ಲ, ಬದುಕಬಾರ್ದು. ಅವರು ನನ್ನ ಪಾಪದ ರೂಪ. ದೇವರು ನನ್ಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾರೆ. ಜೀವ, ಏನ್ ಜೀವ, ಏನೇನೋ ಮಾತಾಡ್ತಾ ಇದ್ದಿಲ್ಲಪ್ಪ. ಬಾ, ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ನಮ್ಮ ತಂದೆಗೆ ನಾನು ಬಿಟ್ರೆ ಬೇರೆ ಯಾರೂ ಇಲ್ಲ. ಅವ್ರಿರೋ ಕಣ್ಣು ಹೋಗ್ಬಿಟ್ರೆ ಅವರು ಇದ್ದು ಸತ್ತಂಗೆ. ಅದಕ್ಕೆ ಅವ್ರಿಗೆ ನನ್ನ ಕಣ್ಣು ಬರೋ ಹಂಗೆ ಮಾಡಿ, ಪ್ಲೀಸ್ ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್. ಜೀವ